ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಮತ್ತೊಂದಾವರ್ತಿ ಒಂದು ಕ್ರಿಸ್ಮಸ್ ಹಬ್ಬದ ದಿವಸ ಆನ್ಲೈನ್ನಲ್ಲಿ ಮತ್ತು ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿಶ್ ಯು ಅ ವೆರಿ ಹ್ಯಾಪಿ ಕ್ರಿಸ್ಮಸ್ ಆಲ್ ಆಫ್ ಯು ಇನ್ ದ ನೇಮ್ ಆಫ್ ಜೀಸಸ್. ಸರ್ವಶಕ್ತನ ಯೇಸುವಿನ ನಾಮದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬದ ದಿವಸ ದೇವರು ತಿರುಗಿ 2025ನೇ ವರ್ಷದ ಕ್ರಿಸ್ಮಸ್ ಹಬ್ಬವನ್ನು ನೋಡುವಂತೆ ದೇವರು ನಮಗೆ ಕೊಟ್ಟಂತ ಈ ಒಂದು ಆಶೀರ್ವಾದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಕ್ರಿಸ್ಮಸ್ ಹಬ್ಬದ ದಿವಸ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತೆ ಸ್ವಲ್ಪ ಹೊತ್ತು ನಮ್ಮ ಕಣ್ಣುಗಳನ್ನು ಮುಚ್ಚು, ನಮ್ಮ ತಲೆಯನ್ನು ಬಾಗಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ. ಕರ್ತನೆ, ಹೌದು ಕರ್ತನೆ, 2025ನೇ ಕ್ರಿಸ್ಮಸ್ ಹಬ್ಬ ನಿನ್ನ ಹುಟ್ಟು ಹಬ್ಬದ ಒಂದು ಆಚರಣೆಯನ್ನು ಕರ್ತನೆ ಪ್ರಯುಕ್ತವಾಗಿ ಕರ್ತನೆ ಇವತ್ತು ಆನ್ಲೈನ್ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಸಾರುವಾಗ ನೀನೇ ನಮ್ಮ ಜೊತೆಗಾರನಾಗಿದ್ದು ನಡೆಸು ದೇವ. ಕೇಳುವಂತ ವಾಕ್ಯಗಳು ನಮ್ಮೆಲ್ಲರ ಆತ್ಮಕ್ಕಾಗಿ ಲಾಭಕ್ಕೆ ಆಶೀರ್ವಾದ ಮಾಡಿ. ಇವತ್ತು ಈ ಒಂದು ಕ್ರಿಸ್ಮಸ್ ಹಬ್ಬದ ಆ ಒಂದು ಸಂದೇಶ ಅನೇಕ ಜನರಿಗೆ ಮುಟ್ಟಬೇಕು, ಅನೇಕ ಜನರಿಗೆ ಇವತ್ತು ನೋಡಿ ರಕ್ಷಿಸಿ ಹೌದು ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನೀನು ಆಶೀರ್ವಾದ ಮಾಡಬೇಕೆನ್ನ ಪ್ರಾರ್ಥಿಸ್ತೇನೆ. ಕರ್ತನೆ, ಒಂದು ಕ್ರಿಸ್ಮಸ್ ಹಬ್ಬದ ಒಂದು ಆರಾಧನೆ ಪ್ರಾರಂಭ ಮಧ್ಯಸ್ಥನು ಕೊನೆಯು ನೀನಾಗಿ ನಡೆಸಬೇಕಂತ ಹೇಳಿ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಕ್ರಿಸ್ಮಸ್ ಹಬ್ಬ ತಿರುಗಿ ದೇವರು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಮತ್ತು ಒಳ್ಳೆಯದನ್ನು ಅದ್ಭುತ ಕಾರ್ಯಗಳು ದೇವರು ನಿಮ್ಮ ಜೀವನದಲ್ಲಿ ಮಾಡಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಮಗೆ ಕೊಟ್ಟಂತ ಒಂದು ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಇವತ್ತು ದೇವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂತೆ ಕೊಟ್ಟಿದ್ದ ಒಂದು ಅವಕಾಶಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಆತನ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ದೇವರ ವಾಕ್ಯವನ್ನು ನೋಡ್ತೇವೆ. ಇಲ್ಲಿ ದೇವದೂತರು ಮರಿಯಳಿಗೆ ಮಾತಾಡ್ತಾ ಇದ್ದಾರೆ. ಇಗೋ, ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಲ್ಲಿ ಮರಿಯಳು ಏನಾಗಿದ್ದಳು? ದೇವರ ದಯ ಹೊಂದಿದವಳಾಗಿದ್ದಳು. ಇಲ್ಲಿ ದೇವದೂತರು ಪರಲೋಕದಿಂದ ಬಂದು ಹೇಳ್ತಾ ಇದ್ದಾರೆ, ನೀನು ದೇವರ ದಯ ಹೊಂದಿದವಳಾಗಿದ್ದಿ, ನಿನಗೆ ಶುಭವಾಗಲಿ ಎಂಬುದಾಗಿ. ಈ ಒಂದು ಮೆಸೇಜ್ ಎಲ್ಲಿಂದ ಬಂತು? ಪರಲೋಕದಿಂದ ಆ ಮರಿಯಳಿಗೆ ಬಂತು. ಕನ್ನಿಕೆ ಆಗಿರುವಂತ ಆ ಮರಿಯಳಿಗೆ ಏನಾಗಿತ್ತು? ಪರಲೋಕದಿಂದ ಸಂದೇಶ ಬಂತು. ಏನಂತ? ನೀನು ದೇವರ ದಯ ಹೊಂದಿದವಳಾಗಿದ್ದೀಯಾ, ನಿನಗೆ ಶುಭವಾಗಲಿ ಎಂಬುದಾಗಿ. ಆವಾಗ ಮರಿಯಳು ಆಶ್ಚರ್ಯಪಟ್ಟು ಇದೆಂತ ಆಶೀರ್ವಾದ ಎಂಬುದಾಗಿ ಕತ್ತರಿಸಿ ಏನ್ ಮಾಡ್ತಾ ಇದ್ದಾಳೆ? ತಿರುಗಿ ದೇವದೂತರಿಗೆ ಕೇಳಿದಾಗ ದೇವದೂತರು ಹೇಳ್ತಾರೆ, ಅಲ್ಲಿ ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ಹೆತ್ತಿವಿ, ಆತನಿಗೆ ಯೇಸು ಎಂಬುದಾಗಿ ನೀನು ಹೆಸರಿಡಬೇಕೆಂಬುದಾಗಿ ಅವರು ಹೇಳ್ತಾರೆ. ಹಲ್ಲೆಲೂಯಾ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ಒಂದು ದಿವಸ ಮರಿಯಳಿಗೆ ಹೇಳ್ತಾರೆ, ನೀನು ಮೇಲೆ ಪವಿತ್ರಾತ್ಮನ ಶಕ್ತಿ ಬರುತ್ತದೆ, ನೀನು ಆ ಒಂದು ಶಕ್ತಿಯಿಂದ ಗರ್ಭ ಫಲಿಸಿ ಒಂದು ಮಗುವನ್ನು ಹೆತ್ತಿವಿ, ಆತನಿಗೆ ನೀನು ಯೇಸು ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ಆ ಒಂದು ದೇವದೂತರು ಯಾರಿಗೆ ಹೇಳ್ತಾ ಇದ್ದಾರೆ? ಮರಿಗಳಿಗೆ ಹೇಳ್ತಾ ಇದ್ದಾರೆ. ಮರಿಯಳು ಕೂಡ ಅಲ್ಲಿ ದೇವರ ಒಂದು ಮಾತಿಗೆ ವಿಧೇಯರಾಗಿ ಆಕೆ ಏನಂತ ಇದ್ದಾಳೆ? ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆಲೇ ನನಗಾಗಲಿ ಎಂಬುದಾಗಿ ಹೇಳ್ತಾಳೆ. ಹೌದು ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಅವಳು ಒಬ್ಬ ಕನ್ನಿಕೆಯಾಗಿದ್ದಳು. ದೇವರ ಭಯಭಕ್ತಿ ಬೆಳೆದಂತ ಮಗಳಾಗಿದ್ದಳು. ಅದಕ್ಕೆ ದೇವರು ಈ ಲೋಕಕ್ಕೆ ಬರುವುದಕ್ಕಾಗಿ ಒಂದು ಗರ್ಭವನ್ನು ಆರಿಸಿಕೊಂಡಿದ್ದರು. ಅದು ಕನ್ನಿಕೆಯಾಗಿರುವಂತ ಮರಿಯಳ ಗರ್ಭವನ್ನು ನಾವು ನೋಡ್ತೇವೆ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಏನಕ್ಕೆ ಬಂದಿದ್ದರು ಅಂದ್ರೆ ನಮ್ಮ ಪಾಪಗಳಿಂದ ನಮಗೆ ಬಿಡಿಸಿ ಕಾಯುವುದಕ್ಕಾಗಿ. ಯೇಸು ಎಂಬ ಹೆಸರಿನ ಅರ್ಥವೇನಾಗಿತ್ತು? ಆ ಜನರ ಪಾಪಗಳನ್ನು ಬಿಡಿಸಿ ಕಾಯುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗ ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿ ಆದಾಮ್ ಹವ್ವಳಿಗೆ ಒಂದು ಏದೆನ್ ತೋಟದಲ್ಲಿದ್ದಾಗ ದೇವರ ಮಾತಿಗೆ ಅವರು ಅವಿಧೇಯರಾಗಿದ್ದಾಗ, ದೇವರ ಮಾತಿಗೆ ಅವರು ಅಲಕ್ಷ್ಯ ಮಾಡಿದಾಗ ಅವರ ನಿಮಿತ್ತವಾಗಿ ಏನಾಗಿತ್ತು? ಈ ಭೂಮಿಗೆ ಪಾಪ ಬಂದಿತ್ತು, ಈ ಭೂಮಿಗೆ ಏನಾಗಿತ್ತು? ಶಾಪ ಬಂದಿತ್ತು. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಯಾವ ಒಂದು ಬಂದಂತ ಪಾಪದಿಂದ ಶಾಪದಿಂದ ದೇವರು ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ತಂದೆಯ ದೇವರು ಯೇಸು ಕ್ರಿಸ್ತನ ರೂಪದಲ್ಲಿ ಈ ಕೂಸಾಗಿ ಈ ಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ ನೋಡ್ತೇವೆ. ಹೌದು ಕರ್ತನಲ್ಲಿ
ಪ್ರೀತಿಯ ದೇವರ ಮಕ್ಕಳೇ, ಸೊ ಲೂಕನ ಬರೆದ ಸುವಾರ್ತೆ 19:10 ದೇವರ ವಾಕ್ಯ ಹೇಳುತ್ತದೆ, ಆ ಮನುಷ್ಯ ಕುಮಾರನು ಕೆಟ್ಟು ಹೋಗಿದ್ದನ್ನು ಹುಡುಕಿ ರಕ್ಷಿಸಲು ಬಂದಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾನು ನೀನು ಪಾಪ ಮಾಡಿರುವಾಗ ಇವತ್ತು ಆ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ, ನಮಗೆ ಪಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು 2025 ವರ್ಷಗಳ ಹಿಂದೆ ಆತನು ಕೂಸಾಗಿ, ಮಗುವಾಗಿ, ಮನುಷ್ಯನಾಗಿ ಲೋಕಕ್ಕೆ ಒಂದು ಮರಿಯಳ ಮುಖಾಂತರವಾಗಿ ಇಲ್ಲಿ ಬಂದಿದ್ದನ್ನು ನಾವು ನೋಡ್ತೇವ್ರಿ. ಸೊ ಮರಿಯಳು ಇನ್ನು ಅಲ್ಲಿ ಮದುವೆ ಆಗಿರಲಿಲ್ಲ. ಆದ್ರೂ ಇವತ್ತು ಮದುವೆ ಆಗದೇ ಇರುವಾಗ ಒಂದು ಗರ್ಭ ಧರಿಸಿಕೊಂಡಿದಾಗ ಅಲ್ಲಿ ಅವರ ಕುಟುಂಬ, ಅವರ ಬಂಧು ಬಳಗ, ಅವರ ಊರ್ದವರು ಅನೇಕ ರೀತಿ ಮಾತಾಡಬಹುದು, ಆಡಿರಬೇಕು. ಆದರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳದಂತೆ ಸೊ ದೇವರ ಚಿತ್ತ, ದೇವರ ಈ ಲೋಕಕ್ಕೆ ಬರಬೇಕಾಗಿದೆ. ನಮ್ಮ ಪಾಪಗಳಿಂದ, ನಮಗೆ ಶಾಪಗಳಿಂದ ಬಿಡುಗಡೆ ಆಗುವುದಕ್ಕಾಗಿ ಸೊ ಆ ದೇವರು ಬರಬೇಕಾಗಿದೆ ಎಂಬುದಾಗಿ ಅವಳು ಅರಿತುಕೊಂಡು, ಎಷ್ಟೇ ಅವಮಾನ ಆದರೂ ಕೂಡ ಅವಳು ಏನ್ ಮಾಡಿದಳು, ದೇವರ ಮಾತಿಗೆ ವಿಧೇಯಳಾಗಿದ್ದಳು ಎಂಬುದಾಗಿ ನಾವು ನೋಡ್ತೇವೆ. ಸೊ ಅದೇ ರೀತಿ ಯೋಸೇಫನು ಕೂಡ ನಾವು ನೋಡ್ತೇವೆ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯೋಸೇಫನು ಕೂಡ ಏನಾಗಿದ್ದನು, ಆ ಒಂದು ದೇವರ ಭಯಭಕ್ತಿ ಎಲ್ಲಿರುವಂತಹ ದೇವರ ಮಗನಾಗಿದ್ದನು. ಸೊ ಮರಿಯಳಿಗೆ ಅವಳ ಜೊತೆ ಅವಳಿಗೆ ನಿಶ್ಚಿತಾರ್ಥ ಆಗಿತ್ತು, ಮದುವೆ ಆಗಬೇಕಾಗಿತ್ತು ಇನ್ನ. ಸೊ ಅವಾಗ ಆ ಒಂದು ಗರ್ಭ ಫಲಿಸಿದ ನೋಡಿ, ಸೊ ಗರ್ಭ ಧಾರಣೆಯಾಗಿ ನೋಡಿ, ಸೊ ಆತನ ಏನ್ ಮಾಡಿದನು, ಇದು ಗರ್ಭ ಹೆಂಗಾಗಿತ್ತು, ಜನ ಏನ್ ಆಡ್ಕೋತಾರೆ ಅಂತ ಹೇಳಿ ಅವನು ಕೂಡ ರಹಸ್ಯವಾಗಿ ಮರಿಯಳಿಗೆ ಬಿಟ್ಟು ಬಿಡಬೇಕಂತಿದ್ದನು. ಆದರೆ ದೇವದೂತರು ಆತನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಯೋಸೇಫನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳಲೇ ನೀನು ಹೆದರಬೇಡ, ಅವಳ ಗರ್ಭ ಏನಾಗಿದೆ, ದೇವರ ಶಕ್ತಿಯಿಂದ, ಪರಿಶುದ್ಧಾತ್ಮನ ಶಕ್ತಿಯಿಂದ, ಪವಿತ್ರಾತ್ಮದಿಂದ ಆಗಿದೆ ಎಂಬುದಾಗಿ ಹೇಳಿ, ಅವಳು ಒಂದು ಮಗುವನ್ನು ಎತ್ತುವಾಗ ನೀನು ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕೆಂದಿದಾಗ ಸೊ ಆ ದರ್ಶನದಲ್ಲಿ ಸೊ ಆ ಒಂದು ಯೋಸೇಫನ್ನು ಕಂಡು ಅಲ್ಲಿ ಕೂಡ ಆತನು ದೇವರ ಮಾತಿಗೆ ವಿಧೇಯನಾಗ್ತಾನೆ. ಸೊ ಇಬ್ಬರು, ಮರಿಯಳು ಮತ್ತು ಯೋಸೇಫನ್ ಇಬ್ಬರು ಕೂಡ ಏನ್ ಮಾಡ್ತಾರೆ, ಸೊ ದೇವರ ಒಂದು ಚಿತ್ತಕ್ಕೆ, ದೇವರ ಮಾತಿಗೆ ಅವರು ವಿಧೇಯರಾಗ್ತಾರೆ. ಅಲ್ಲಿ ಲೋಕ ಏನನ್ನುತ್ತೆ, ಮನೆ, ಕುಟುಂಬ, ಊರು ಏನನ್ನುತ್ತೆ ಎಂಬುದಾಗಿ ಅವರು ಲಕ್ಷ್ಯ ಮಾಡದೆ ಸೊ ದೇವರ ಚಿತ್ತ, ದೇವರ ಮಾತು ನಮ್ಮ ಮುಖಾಂತರವಾಗಿ ನೆರವೇರಬೇಕಾಗಿದೆ. ದೇವಕುಮಾರನು, ಮನುಷ್ಯ ಕುಮಾರನು ಯೇಸು ಕ್ರಿಸ್ತನು ಇವತ್ತು ನಮ್ಮ ಮುಖಾಂತರವಾಗಿ ಇವತ್ತು ಈ ಲೋಕಕ್ಕೆ ಬರಬೇಕಿದೆ ಎಂಬುದಾಗಿ ಅವರು ಅರಿತುಕೊಂಡು ಸೊ ಇಬ್ಬರು ಏನ್ ಮಾಡಿದರು, ಆ ಒಂದು ದೇವರ ಮಾತಿಗೆ ವಿಧೇಯರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಶುಭ ಸಂದೇಶ ಸೊ ಅವರಿಗೆ ಮುಖಾಂತರವಾಗಿ ದೇವರು ತಿಳಿಸಿದಾಗ, ಸೊ ಆಗ ಯೇಸು ಕ್ರಿಸ್ತನು ಹುಟ್ಟಿದಾಗ ಏನಾಯ್ತು, ಆ ಒಂದು ಮೂಡಣ ದೇಶದಲ್ಲಿ ಪಂಡಿತರು ಏನ್ ಮಾಡಿದರು, ಆ ಒಂದು ಸುರುಳಿಯಲ್ಲಿ ಒಂದು ನಕ್ಷತ್ರವನ್ನು ಕಂಡ್ರು. ಆ ನಕ್ಷತ್ರ ಏನ್ ಸೂಚಿಸಿತು, ಒಬ್ಬ ರಾಜನು ಹುಟ್ಟಿದ್ದಾನೆ, ಒಬ್ಬ ಅರಸನು ಹುಟ್ಟಿದ್ದಾನೆ ಎಂಬುದಾಗಿ ಆ ನಕ್ಷತ್ರವನ್ನು ಸೂಚಿಸುವಂತ ಒಂದು ಗುರುತನ್ನು ನೋಡಿ ಅವರು ಒಂದು ಜ್ಞಾನಿಗಳು, ಆ ಪಂಡಿತರು ಏನ್ ಮಾಡ್ತಾರೆ, ಆ ಒಂದು ಹುಟ್ಟಿದಂತ ರಾಜನು, ಯಹೂದ್ಯರ ಅರಸನು ಆಗಿರುವಂತ ಆ ರಾಜನಿಗೆ ಅವರು ನಮಸ್ಕಾರ ಮಾಡೋದಕ್ಕಾಗಿ, ಸಾಷ್ಟಾಂಗ ನಮಸ್ಕಾರ ಮಾಡೋದಕ್ಕಾಗಿ ಅವರು ಓಡಿ ಬರ್ತಾರೆ. ಆಗ ಬಂದು ಎಲ್ಲಿಗೆ ಭೇಟಿ ಆಗ್ತಾರೆ, ಹೆರೋದನಿಗೆ ಭೇಟಿ ಆಗ್ತಾರೆ. ಸೊ ಅಂದ್ರೆ ಹೆರೋದನಿಗೆ ಮೀಟ್ ಆಗಲ ಕಾರಣ ಏನಂದ್ರೆ, ಸೊ ಹೆರೋದನಿಗೆ ಕೂಡ ದೇವರ ಸಂದೇಶ ಮುಟ್ಟಬೇಕಾಗಿತ್ತು. ಅಂದ್ರೆ ಹೆರೋದನಿಗೂ ಯೇಸು ಕ್ರಿಸ್ತನು ದೇವರು ರಕ್ಷಕನು ಹುಟ್ಟಿದಾನೆ ಎಂಬುದಾಗಿ ಆ ಹೆರೋದನಿಗೆ ಕೂಡ ಏನಾಗಿತ್ತು, ಅಲ್ಲಿ ಒಂದು ಮೂಡಣ ದೇಶದಿಂದ ಆ ಪಂಡಿತರಿಂದ ಅವರಿಗೆ ಮೆಸೇಜ್ ಬಂದಿದೆ ಎಂಬುದಾಗಿ ನೋಡ್ತೇವೆ. ಆದರೆ ಆತನು ಅಲ್ಲಿ ಅಲಕ್ಷ್ಯ ಮಾಡಿ ಅದಕ್ಕೆ ಆತನು ಏನ್ ಮಾಡಿದನು, ಅಲ್ಲಿ ವಿರೋಧವಾಗಿ ದೇವರಿಗೆ ಅವೇದನಾಗಿ ಹೋದನೆಂಬುದಾಗಿ ನೋಡ್ತೇವೆ. ಅದೇ ರೀತಿ ಕುರುಬರು ಕೂಡ ಒಂದು ಹೊಲದಲ್ಲಿ ಒಂದು ಕುರಿ ಕಾಯುತ್ತಿರುವಾಗ ಅಲ್ಲಿ ಕೂಡ ದೇವರ ವಾಕ್ಯದಂತೆ ನಾವು ನೋಡ್ತೇವೆ. ಸೊ ಕುರುಬರಿಗೆ ಏನಾಗಿತ್ತು, ದೇವರ ಸಂದೇಶ ಮುಟ್ಟಿತ್ತು. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಸೊ ಪರಲೋಕದಿಂದ ದೇವದೂತರ ಒಂದು ಪ್ರಕಾಶ ಆ ಹಿಂಡಿನ ಮೇಲೆ, ಆ ಕುರುಬರ ಮೇಲೆ ಬಿತ್ತು. ಆಗ ಬೆಳಕನ್ನು ನೋಡಿ ಅವರು ತತ್ತರಿಸಿ ಭಯಗೊಂಡ್ರು. ಆಗ ದೇವದೂತರು ಹೇಳಿದ್ರು, ಭಯಪಡಬೇಡ್ರಿ, ಇವತ್ತು ನಿಮಗೆ ಜನರಿಗೆಲ್ಲ ಮಹಾ ಸಂತೋಷವಾದ ಒಂದು ಶುಭ ಸಮಾಚಾರವನ್ನು ತಿಳಿಸುತ್ತೇವೆ. ನಿಮಗೋಸ್ಕರ ಒಬ್ಬ ರಕ್ಷಕನು ಇವತ್ತು ಹುಟ್ಟಿದನೆಂಬುದಾಗಿ ಆ ಕುರುಬರಿಗೆ ದೇವರ ಸಂದೇಶ ತಿಳಿಸಲಾಗಿತ್ತು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅವರು ಕೂಡ ಆ ಒಂದು ಸಮಯದಲ್ಲಿ ಏನಾಗಿದ್ದರು, ದೇವರಿಗಾಗಿ ಅವರು ಅವೈಲೇಬಲ್ ಇದ್ದರು. ಅವತ್ತು ಅವರು ಕೂಡ ಆ ಕುರಿ ಕಾಯ್ತಿರುವಾಗ, ಹೊಲ ಕಾಯ್ತಿರುವಾಗ, ರಾತ್ರಿ ಸಮಯದಲ್ಲಿ ಆ ಕುರಿಗಳು ಬಿಟ್ಟು ಹೋಗದಂತ ಪರಿಸ್ಥಿತಿ ಇತ್ತು. ಹೊಲ ಕಾಯುವಂತ ಪರಿಸ್ಥಿತಿಯಲ್ಲಿ ಯಾವಾಗಾಯ್ತು, ದೇವದೂತರವರಿಗೆ ಸಂದೇಶ ಕೊಟ್ಟಿದಾಗ, ಒಬ್ಬ ರಕ್ಷಕನು ನಿಮಗೋಸ್ಕರ ಹುಟ್ಟಿದ್ದಾನೆ ಎಂಬುದಾಗಿ ಅವ್ರು ಹೇಳಿದಾಗ, ಆ ಸಮಯದಲ್ಲಿ ಅವರು ಕುರಿಗಳನ್ನು ಮತ್ತೆ ಅವರ ಹೊಲವನ್ನು ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ದೇವರ ಸಂದೇಶ ಕೇಳಿ ಸೊ ದೇವರನ್ನು ಸಾಷ್ಟಾಂಗ ನಮಸ್ಕಾರ ಮಾಡೋದಕ್ಕಾಗಿ, ದೇವರನ್ನು ಸಂಧಿಸುವುದಕ್ಕಾಗಿ, ಆ ಯೇಸು ಕ್ರಿಸ್ತನಿಗೆ ಅವರು ನೋಡುವುದಕ್ಕಾಗಿ ಅದೇ ಸಮಯದಲ್ಲಿ ಎದ್ದು ಸಿದ್ಧವಾಗಿ ಅವರು ದೇವರಿದ್ದಂತ ಯೇಸು ಕ್ರಿಸ್ತನ ಹುಟ್ಟಿದ ಸ್ಥಳಕ್ಕೆ ಆ ಗೋದಲಿಗೆ ಬರುವುದೆಂಬುದಾಗಿ ನೋಡ್ತೇವೆ. ಅಲ್ಲಿ
ಯೋಸೇಫ್ ಮತ್ತು ಮರಿಯಳು ಮತ್ತು ಕೂಸಾಗಿರೋ ಯೇಸು ಕ್ರಿಸ್ತನ ನೋಡಿ ಅವರು ಸಂತೋಷ ಪಟ್ಟು ಆ ಒಂದು ಕೂಸಾಗಿರುವಂತ ಯೇಸು ಕ್ರಿಸ್ತನಿಗೆ ಅವ್ರು ಏನ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಪಂಡಿತರಿಗಾಗ್ಲಿ, ಕುರುಬರಿಗಾಗಿ, ಮರಿಯಳಿಗಾಗಿ ಮತ್ತು ಯೋಸೇಫನಿಗೆ ದೇವರೇನ್ ಹೇಳಿದರು, ಆ ಒಂದು ಯೇಸು ಕ್ರಿಸ್ತನು, ಯೇಸು ಎಂಬರು ಇಲ್ಲಿ ಹುಟ್ಟುವಾಗ ಒಂದು ಮಗು ಹುಟ್ಟುತ್ತೆ, ಅದಕ್ಕೆ ಯೇಸು ಎಂಬ ಹೆಸರಿಡು ಎಂಬುದಾಗಿ ಅವ್ರು ಹೇಳಿದಾಗ ಇವರೆಲ್ಲರೂ ಏನ್ ಮಾಡಿದರು, ದೇವರ ಒಂದು ಚಿತ್ತಕ್ಕೆ, ದೇವರ ಮಾತಿಗೆ ಅವರು ವಿಧೇಯರಾಗಿದ್ದರು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದ ಕಾರಣ ನಮ್ಮನ್ನು ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ. ಲೂಕನ ಬರೆದ ಸುವಾರ್ತೆ 19:10 ಹೇಳುತ್ತದೆ ದೇವರ ವಾಕ್ಯ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವಂಥದ್ದನ್ನು ಹುಡುಕಿ ರಕ್ಷಿಸಲು ಬಂದಿದ್ದಾನೆ ಎಂಬುದಾಗಿ. ಇವತ್ತು ಈ ಲೋಕದಲ್ಲಿ ಇವತ್ತು ಪಾಪಿಗಳನ್ನು ಹುಡುಕಿ ಬಂದಂತ ಆ ದೇವರು ರಕ್ಷಕನು ಇನ್ಯಾರಿಲ್ಲ ರೀ, ಅದು ಯೇಸು ಕ್ರಿಸ್ತನಿಗೆ ಬಿಟ್ಟು ಮತ್ಯಾರಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನೇ ಒಬ್ಬ ಏಕೈಕ ದೇವರಾಗಿದ್ದಾರೆ. ಪಾಪಗಳನ್ನು ಕ್ಷಮಿಸುವ ದೇವರು, ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಬಂದಂತ ಆ ದೇವರು ಯೇಸು ಕ್ರಿಸ್ತನೆಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಆತನು ಇಲ್ಲಿ ಈ ಮರಿಯಳು ಕೂಡ ದೇವರ ಮಾತಿಗೆ ವಿಧೇಯಳಾಗಿದ್ದು, ಯೋಸೇಫನು ಮತ್ತೆ ಕುರುಬರು ಪಂಡಿತರು ತಿಳಿಸಿದಾಗ ಅವ್ರೇನಾಗಿದ್ದರು, ದೇವರು ಬರ್ತಾ ಇದ್ದಾರೆ, ದೇವರು ಹುಟ್ಟಿದ್ದಾರೆ ಎಂಬುದಾಗಿ ತಿಳಿದ ಸಂದೇಶವನ್ನು ತಿಳಿದ ವಿಧೇಯರಾಗಿ ದೇವರಿಗೆ ನೋಡುವುದಕ್ಕೆ ಹೋಗ್ತಾ ಇದ್ದಾರೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ಕ್ರಿಸ್ಮಸ್ ಹಬ್ಬದ ಆ ಒಂದು ಅರ್ಥ ನಾವು ತಿಳಿದುಕೊಳ್ಳಬೇಕಾಗಿದೆ. ಬರೀ ಕ್ರಿಸ್ಮಸ್ ಅಂದ್ರೆ ನಮ್ಮ ಮನೆಗೆ ಅಂದ ಚಂದವಾದ ಬಣ್ಣಗಳನ್ನು ಹಚ್ಚಿಕೊಳ್ಳುವುದಲ್ಲ, ನಮ್ಮ ಮೈಗೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕಿಕೊಳ್ಳುವಂಥದ್ದಲ್ಲ. ಇವತ್ತು ಕ್ರಿಸ್ಮಸ್ ಎಂಬುದು ಯೇಸು ಕ್ರಿಸ್ತನ ಜಯಂತಿಯಾಗಿದೆ. ಆ ಯೇಸು ಕ್ರಿಸ್ತನ ಜನನವನ್ನು ತಿಳಿದುಕೊಳ್ಳುವಂಥದ್ದಾಗಿದೆ. ಆ ಯೇಸು ಕ್ರಿಸ್ತನು ಇವತ್ತು ಈ ಲೋಕಕ್ಕೆ ಏನಕ್ಕೆ ಬಂದನು, ಯಾಕೆ ಬಂದಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥ ಮುಖ್ಯವಾಗಿದೆ. ಯಾವ ರೀತಿ ಯೋಸೇಫ, ಮರಿಯಳು, ಕುರುಬರು, ಆ ಪಂಡಿತರು ದೇವರ ಒಂದು ಮಾತಿಗೆ ಅವರು ಕಿವಿಗೊಟ್ಟು ದೇವರು ಹುಟ್ಟಿದ್ದಾರೆ ಎಂಬುದಾಗಿ ಅವ್ರಿಗೆ ತಿಳಿಸಿದಾಗ ಅವರು ಓಡಿ ಬಂದಿದ್ದರು. ಇವತ್ತು ನನಗೂ ನಿನಗೂ ಕೂಡ ದೇವರ ಬಗ್ಗೆ ತಿಳಿತಾ ಇದೆ. ಯೇಸು ಕ್ರಿಸ್ತನು ಇವತ್ತು ಲೋಕ ರಕ್ಷಕನು, ಯೇಸು ಕ್ರಿಸ್ತನು ಇವತ್ತು ಪಾಪದಿಂದ ಬಿಡಿಸುವ ದೇವರು, ಆತನೇ ರಕ್ಷಕನು ಎಂಬುದಾಗಿ ಅನೇಕ ಜನರಿಗೆ ಇವತ್ತು ಗೊತ್ತಾದರೂ ಕೂಡ ಅವರು ದೇವರನ್ನು ಕಾಣ್ತಾ ಇಲ್ಲ, ಅವರು ದೇವರ ಕಡೆಗೆ ಬರ್ತಾ ಇಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಈ ಕ್ರಿಸ್ಮಸ್ ಹಬ್ಬ ಇವತ್ತು ಯಾವ ರೀತಿ ನಾವು ನಮ್ಮ ಮನೆಗಳಿಗೆ ನಾವು ಅಂದ ಚಂದ ಬಣ್ಣವನ್ನು ಹಚ್ಚಿಕೊಂಡು ನಮ್ಮ ಮನೆಯನ್ನು ಒಂದು ಡೆಕೋರೇಷನ್ ಮಾಡ್ತೀವೋ, ಯಾವ ರೀತಿ ಇವತ್ತು ನಾವು ನಮ್ಮ ಶರೀರಕ್ಕೆ ಕ್ರಿಸ್ಮಸ್ ಹಬ್ಬದ ದಿನ ಒಂದು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿರ್ತೇವೆ, ಯಾವ ರೀತಿ ಕ್ರಿಸ್ಮಸ್ ದಿವಸ ನಾವು ಏನ್ ಮಾಡ್ತೇವೆ, ಒಳ್ಳೊಳ್ಳೆ ಆಹಾರವನ್ನು ಸೇವಿಸ್ತೇವೆ, ಅದೇ ರೀತಿ ಇವತ್ತು ನಮ್ಮ ಹೃದಯಕ್ಕೆ ಕೂಡ ಏನ್ ಮಾಡ್ಬೇಕು, ನಾವು ಒಳ್ಳೆ ಒಂದು ದೇವರ ವಾಕ್ಯ ಎಂಬ ಬಣ್ಣದಿಂದ ನಾವು ಶೃಂಗೇಶಬೇಕ್ರಿ. ಇವತ್ತು ನಮ್ಮ ಹೃದಯಕ್ಕೆ ನಾವು ಏನ್ ಮಾಡಬೇಕು, ದೇವರ ವಾಕ್ಯ ಎಂಬ ಆ ಒಂದು ಪರಿಶುದ್ಧ ವಸ್ತ್ರಗಳಿಂದ ನಾವು ತುಂಬಿಸ್ಬೇಕ್ರಿ. ಯಾಕಂದ್ರೆ ಈ ಹೃದಯದಲ್ಲಿ ಬರುವಂತವ್ರು ಯಾರಾಗಿದ್ದಾರೆ, ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಇಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ಬಾಗಿಲು ತೆರೆದರೆ ನಾನು ಒಳಗೆ ಬರುತ್ತೇನೆ, ಆತನ ಜೊತೆ ಊಟ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಯೇಸು ಕ್ರಿಸ್ತನಿಗೊತ್ತು ಕೂಸಾಗಿ ಹುಟ್ಟಿದಂತ ಅದೇ ಯೇಸು ಕ್ರಿಸ್ತನಿಗೊತ್ತು ನಿನ್ನ ಹೃದಯದಲ್ಲಿ ತಿರುಗಿ ಮಗುವಾಗಿ ಇವತ್ತು ತಿರುಗಿ ನಮ್ಮ ಹೃದಯದಲ್ಲಿ ಆತನು ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ದೇವರ ಬಗ್ಗೆ ಇವತ್ತು ನಿನಗೆ ತಿಳಿಸಲ್ಪಟ್ಟಿದೆ. ಇವತ್ತು ಯೇಸು ಕ್ರಿಸ್ತನು ಜಗದ ರಕ್ಷಕನೆಂಬುದಾಗಿ ನಿನಗೆ ಗೊತ್ತಿದೆ, ಆದರೆ ಕೂಡ ಇನ್ನ ನೀನು ತಡ ಮಾಡ್ತಾ ಇದೆಯಾ ದೇವರು ನಂಬುವುದಕ್ಕಾಗಿ. ಇವತ್ತು ನೀನು ಎಚ್ಚರಿಕೆವಾಗಿರು. ಇವತ್ತಿನ ದಿವಸ ಹೆರೋದನಿಗೂ ಕೂಡ ದೇವರು ಹುಟ್ಟಿದಂಥದ್ದು, ದೇವರು ಲೋಕಕ್ಕೆ ಬಂದಿದಂಥದ್ದು ಸಂದೇಶ ಆತನಿಗೆ ತಿಳಿಸಲ್ಪಟ್ಟಿತ್ತು. ಆದರೆ ಆತನು ಏನ್ ಮಾಡ್ತಾ ಇದ್ದಾನೆ, ಪಂಡಿತರು ನೀವು ಹೋಗಿ ಮೊದಲು ಆತನಿಗೆ ಏನ್ ಮಾಡ್ರಿ, ನಮಸ್ಕಾರ ಮಾಡ್ರಿ, ನಂತರ ನಾನೇನ್ ಮಾಡ್ತೇನೆ, ಬಂದು ಆ ಮಗುವಿಗೆ, ಕೂಸಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಅವರಿಗೆ ಕಳಿಸ್ತಾನೆ. ಅಂದ್ರೆ ಅವ್ರಿಗೆ ಸಂದೇಶವನ್ನು ತಿಳಿದ ಕ್ಷಣ ಆತನು ಏನ್ ಮಾಡಿದ್ದಾನೆ, ದೇವರನ್ನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಇಲ್ಲಿ ಪಂಡಿತರು, ಕುರುಬರು ಯಾವಾಗಾಯ್ತು ದೇವರು ಹುಟ್ಟಿದ್ದಾರೆ ಎಂಬುದಾಗಿ ಗೊತ್ತಾಗಿದ್ದಾಗ ಅವರು ಓಡ್ ಬಂದು ದೇವರಿಗೆ ನೋಡುವುದಕ್ಕಾಗಿ, ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕಾಗಿ ಓಡ್ ಬಂದಿರೋ ಎಂಬುದಾಗಿ ನೋಡ್ತೇವೆ. ಆದ್ರೆ ಹೆರೋದನ ಆ ರೀತಿ ಮಾಡಲಿಲ್ಲ. ಕರ್ತನಲ್ಲಿ ಪ್ರೀತಿಯ ದೇವರ ಅವನು ಹೇಳ್ತಾನೆ, ನಂತರ ನಾನು ಬರುವೆನೆಂಬುದಾಗಿ. ಇವತ್ತು ನೀನು ಕೂಡ ಇವತ್ತು ದೇವರ ಬಗ್ಗೆ, ಇವತ್ತು ಯೇಸು ಕ್ರಿಸ್ತನು ಇವತ್ತು ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಬಂದಂತ ದೇವರು ಎಂಬುದಾಗಿ ಇವತ್ತು ನಿನಗೆ ಗೊತ್ತಾದ್ರೂ ಕೂಡ ನೀನು ನಂತರ ನಾನು ದೇವರಿಗೆ ನಂಬ್ಕೋತೇನೆ, ನೀನು ಹೋಗಿದಾಗ ನಿನಗೆ ಹುಷಾರಾದ್ರೆ ನಾನು ಆಮೇಲೆ ನಾನು ಆಲೆಗೆ ಬರ್ತೇನೆ, ನಿನಗೆ ಒಳ್ಳೇದಾದ್ರೆ ನಾನು ಆಲೆಗೆ ನಾನು ಬರ್ತೇನೆ, ನಿನಗೆ ಒಳ್ಳೇದಾಗಿ ನೀ ದೇವರಿಗೆ ನಂಬಿದಾಗ ನೀನು ಒಳ್ಳೇದಾದ್ಮೇಲೆ ನಾನು ಆಮೇಲೆ ನಂತರ ನಾನು ತರುವಾಯಿನ ದೇವರಿಗೆ ನಂಬ್ಕೋತೇನೆ ಎಂಬುದಾಗಿ ನೀನು ಹೇಳುವುದಾದರೆ ಇವತ್ತು ಎಚ್ಚರಿಕೆಯಿಂದ ನೀ ದೇವರ ವಾಕ್ಯನ ಕೇಳಿಸ್ಕೊಳ್ಳುವಂತ ಮಗಳೇ, ಇವತ್ತು ದೇವರು ನಿನ್ನನ್ನು ಮಾತಾಡ್ತಾ ಇದ್ದಾರೆ. ಇವತ್ತು ಆ ಹೆರೋದನ ಆ ಸಮಯದಲ್ಲಿ ದೇವರು ಸಂದೇಶ ಆತನಿಗೆ ಬಂದರೂ ಕೂಡ ಆತನು ಅಲ್ಲಿ ದೇವರ ಕಡೆ ಆತನು ತಿರುಗಲಿಲ್ಲ. ಅದಕ್ಕೆ ಕಾರಣ ಏನಾಯ್ತು, 2 ವರ್ಷ ಇರುವಂತ ಎಲ್ಲ ಮಕ್ಕಳನ್ನು ಕೊಂದಾಕ್ಬಿಟ್ಟನು. ಕೊನೆಗೆ ಆತನು ಕೂಡ
ಏನಾಗಿದ್ದನು, ಹುಳ ಬಿದ್ದು ಸತ್ತು ಹೋದನೆಂಬುದಾಗಿ ನಾವು ನೋಡ್ತೇವ್ರಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಾವು ದೇವರು ಇವತ್ತು ನಮಗೋಸ್ಕರ ಬಂದಿದ್ದಾನೆಂಬುದಾಗಿ ನಾವು ತಿಳಿದುಕೊಂಡು ಆ ದೇವರಿಗೆ ವಿಧೇಯರಾಗಿರ್ಬೇಕು. ಇವತ್ತು ನಾವು ದೇವರಿಗೆ ವಿಧೇಯರಾಗಿರ್ಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಇಲ್ಲಿ ಮರಿಯಳು ಯೋಸೇಫನು ಅವರಿಗೆ ದೇವರು ಒಬ್ಬ ಮಗ ನೀನು ಹೆತ್ತಿತೀಯ, ಆತನಿಗೆ ಯೇಸು ಹೆಸರು ಎಂಬುದಾಗಿ ಹೇಳಿದ ಅವರು ಆ ಮಾತಿಗೆ ಅವರು ಆ ದೇವರ ಮಾತಿಗೆ ವಿಧೇಯರಾಗ್ತಾರೆ. ಕುರುಬರಿಗೆ ಕೂಡ ದೇವರು ಹುಟ್ಟಿದ್ದಾರೆ, ನಿಮಗೋಸ್ಕರ ರಕ್ಷಣಕ್ಕೂ ಹುಟ್ಟಿದ್ದಾನೆ ಎಂಬುದಾಗಿ ಹೇಳಿದಾಗ ಇದ್ದ ಕ್ಷಣದಲ್ಲಿ ಅದೇ ಸಮಯದಲ್ಲಿ ಅವರು ಕುರಿಗಳನ್ನು ಬಿಟ್ಟು ಆ ಹೊಲವನ್ನು ಬಿಟ್ಟು ದೇವರನ್ನು ನೋಡ್ಲಿಕ್ಕೆ ಅದೇ ರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಓಡೋಗ್ತಾರೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳು ಯಾವಾಗಾಯ್ತು ಅವರು ದೇವರ ಮಾತಿಗೆ ವಿಧೇಯರಾಗಿದ್ದರು, ಅವರಿಗೆ ದೇವರು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನೋಡ್ತೇವೆ. ಇವತ್ತು ನಾನು ನೀನು ಕೂಡ ದೇವರು ಬಗ್ಗೆ ಗೊತ್ತಾಗಿದೆ, ನಾವು ದೇವರ ಮಾತಿಗೆ ವಿಧೇಯರಾಗಬೇಕು ಎಂದು. ವಿಧೇಯತ್ವ ನಮ್ಗೆ ಏನ್ ಮಾಡುತ್ತೆ, ಆಶೀರ್ವಾದ ತರುತ್ತೆ. ಆ ವಿಧೇಯತ್ವ ಏನ್ ಮಾಡುತ್ತೆ, ನಮಗೆ ಪಾಪದಲ್ಲಿ ಹಾಕ್ತದೆ, ಶಾಪಗೆ ಒಳ ಮಾಡುತ್ತದೆ, ಮತ್ತೆ ಮರಣವನ್ನು ತಂದು ಕೊಡುತ್ತದೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಅವಿಧತ್ವ ಎಂಬುದು ಏನಾಗಿದೆ, ಅದು ಸೈತಾನಿನಿಂದ ಬಂದದಾಗಿದೆ. ಇವತ್ತು ಎಲ್ಲಾ ಸಮಯದಲ್ಲಿ ಇವತ್ತು ನಿಮಗೆ ದೇವರ ವಾಕ್ಯ ಇವತ್ತು ನಿಮ್ಗೆ ಗೊತ್ತಾಗ್ತದೆ. ಇವತ್ತು ಯೂಟ್ಯೂಬ್ ಮುಖಾಂತರವಾಗಿ, ಆನ್ಲೈನ್ ಮುಖಾಂತರವಾಗಿ, ಇನ್ಸ್ಟಾಗ್ರಾಮ್ದಲ್ಲಿ, ಫೇಸ್ಬುಕ್ ನಲ್ಲಿ ಇವತ್ತು ನೀವು ದೇವರ ವಾಕ್ಯ ಕೇಳ್ತಾ ಇದ್ದೀರಾ. ಇವತ್ತು ನೀವು ದೇವರ ವಾಕ್ಯ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಅದು ದೇವರ ಚಿತ್ತ. ಇವತ್ತು ನೀ ನೋಡಿ ಕೂಡ ನೀನ್ ನಂತರನ ದೇವರಿಗೆ ನಂಬ್ಕೋತೀನಿ, ನಾನು ಆಮೇಲೆ ನಾನು ನಂಬ್ಕೋತೀನಿ ಎಂಬುದಾಗಿ ನೀ ಹೇಳುವುದಾದರೆ, ಕರ್ತನಲ್ಲಿ ಪ್ರೀತಿಯ ಮಗನೇ, ದೇವರ ಪ್ರೀತಿಯ ಮಗಳಿಗೂ ಎಚ್ಚರವಾಗಿರಿ ನೀನು. ಯಾಕಂದ್ರೆ ದೇವರು ನಿನಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾರೆ. ಆ ಕೂಸಾಗಿ ಈ ಲೋಕಕ್ಕೆ ಬಂದಂತ ಯೇಸು ಕ್ರಿಸ್ತನು ನಿನ್ನ ಪಾಪಗಳಿಗೋಸ್ಕರ, ನಿನ್ನ ಪಾಪದಿಂದ, ನಿನ್ನನ್ನು ಶಾಪದಿಂದ ಬಿಡುಗಡೆ ಮಾಡಿ ನಿನಗೆ ನರಕ ತಪ್ಪಿಸಿ ನಿನಗೆ ಲೋಕದಿಂದ ಪರಲೋಕಕ್ಕೆ ಒಯ್ಯುವುದಕ್ಕಾಗಿ ಆ ಯೇಸು ಕ್ರಿಸ್ತನು ಬಂದಿದ್ದಾನೆ ಎಂಬುದಾಗಿ ನೀನು ತಿಳಿದುಕೊಳ್ಳುವುದಾದರೆ ಇವತ್ತು ಖಂಡಿತ ದೇವರು ನಿನಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ಈ ಒಂದು ಇರುವಂತಹ ಸಮಯದಲ್ಲಿ ದೇವರಿಗೆ ಸತ್ಯ ಆಶೀರ್ವಾದ ಮಾಡಿ ಮತ್ತೆ ಮುಂದಣ ಲೋಕ ದೇವರು ಏನ್ ಮಾಡ್ತಾರೆ, ನಿಂಗೆ ನಿತ್ಯ ಜೀವ ಕೊಡ್ತಾರೆ ಎಂಬುದಾಗಿ ನೋಡ್ತೇವೆ. ಬರೀ ಕ್ರಿಸ್ಮಸ್ ಅಂದ್ರೆ ನಾವು ಆಡಂಬರ ಮಾಡುವಂತದ್ದಲ್ಲ. ದೇವರನ್ನ ನಂಬಿಕೊಂಡು ಆತನು ಏನಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ಯಾವ ಉದ್ದೇಶಕ್ಕೋಸ್ಕರ ದೇವರ ಲೋಕಕ್ಕೆ ಬಂದಿದ್ದಾನೆ ಎಂಬುದನ್ನು ತಿಳಿದುಕೊಂಡು ನಾವೇನ್ ಮಾಡಬೇಕು, ಆತನನ್ನು ನಂಬಿಕೊಂಡು ಆತನ ನಾಮದಂತೆ, ಆತನ ಚಿತ್ತದಂತೆ ನಾವು ನಡಿಬೇಕು. ಯಾವ ರೀತಿ ಯೋಸೇಫ ಮರಿಯಳು ದೇವರ ಚಿತ್ತದಂತೆ ನಡೆದಿದರು, ನಿನ್ನ ಚಿತ್ತದಂತೆ, ನಿನ್ನ ಮಾತಿನಂತೆ ನನಗಾಗಲಿ, ಇಗೋ ನಾನು ನಿನ್ನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ಆ ಯೌವನಸ್ಥ ಆಗಿರುವಂತ ಕನ್ಯೆ ಮರಿಯಳು ಯಾವ ರೀತಿ ದೇವರಿಗೆ ವಿಧೇಯಳಾಗಿದ್ದಳು, ದೇವರಿಗೆ ಒಬ್ಬೆಯಾಗಿದ್ದಳು, ಅಲ್ಲಿ ದೇವರ ಚಿತ್ತ ಅಲ್ಲಿ ನೆರವೇರಿತು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಕ್ರಿಸ್ಮಸ್ ಹಬ್ಬ ದಿವಸ ಇವತ್ತು ಈ ಸಂದೇಶ ಇವತ್ತು ಕೇಳ್ತಾ ಇದ್ದಾರೆ. ಇವತ್ತು ಯೂಟ್ಯೂಬ್ ಅಲ್ಲಿ, ಆನ್ಲೈನ್ ನಲ್ಲಿ, ಇವತ್ತು ಫೇಸ್ಬುಕ್ ನಲ್ಲಿ ಇವತ್ತು ದೇವರು ಇವತ್ತು ಹುಟ್ಟಿದಂತ ಸಂದೇಶ ನೀನು ಕೇಳ್ತಾ ಇದ್ದಾರೆ. ದೇವರನ್ನು ನಂಬಿಕೋ, ದೇವರನ್ನು ನಿನಗೋಸ್ಕರ ರಕ್ಷಣೆ ತಂದಿದ್ದಾರೆ. ಆ ಯೇಸು ಕ್ರಿಸ್ತನು ಕೇವಲ ಆ ಒಂದು ಪರಲೋಕದ ಸಿಂಹಾಸನ ಬಿಟ್ಟು ನಿನಗೋಸ್ಕರವಾಗಿ ಓಡಿ ಬಂದಿದ್ದಾನೆ. ಆ ಸಿಂಹಾಸನವನ್ನು, ಆ ಪದವಿಯನ್ನು ಬಿಟ್ಟು ಇವತ್ತು ಲೋಕರಕ್ಷಕನ ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದು ನಿನ್ನನ್ನು ನನ್ನನ್ನು ಪಾಪದಿಂದ ಬಿಡಿಸಿ ಕಾಯುವುದಕ್ಕಾಗಿ. ಯೇಸು ಎಂದರೆ ಏನೋ, ಪಾಪಗಳನ್ನು ಬಿಡಿಸಿ ಕಾಯುವಂತವನಾಗಿದ್ದಾನೆ. ಇವತ್ತು ಲೋಕದಲ್ಲಿ ಬೇರೆ ಯಾರು ರಕ್ಷಕನಿಲ್ಲ, ಯೇಸು ಕ್ರಿಸ್ತನ ಬಿಟ್ಟರೆ ಬೇರೆ ಯಾರು ರಕ್ಷಕನಿಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಯೋಸೇಫ ಮರಿಯಳು ಆ ದೇವರ ಚಿತ್ತವನ್ನು ನೆರವೇರಿಸಿದಂತೆ ಇಗೋ ಎಲ್ಲ ಆ ದೇವರ ಮಾತಿಗೆ ಅವರು ಒಳಗಾಗಿದಂತೆ ಇವತ್ತು ನಾವು ನೀವು ಕೂಡ ದೇವರ ಚಿತ್ತಕ್ಕೆ ಒಳಗಾಗಬೇಕು. ದೇವರ ಮಾತಿಗೆ ನಾವೇನ್ ಮಾಡ್ಬೇಕು, ವಿಧೇಯರಾಗಬೇಕು. ದೇವರ ಮಾತಿಗೆ ವಿಧೇಯರಾಗಿದ್ದಾಗ ನಮ್ಮ ಜೀವನದಲ್ಲಿ ಆಶೀರ್ವಾದ ರಿಲೀಸ್ ಆಗ್ತದೆ, ಆಗಲಾರದ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗ್ತವೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಕ್ರಿಸ್ಮಸ್ ಹಬ್ಬ ದಿನ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಮತ್ತೆ ಇವತ್ತು ನೀವು ದೇವರ ವಾಕ್ಯನ ಕೇಳುವಂತೆ ಎಲ್ಲ ನಿಮ್ಮ ಮಕ್ಕಳು ದೇವರ ಆಶೀರ್ವಾದ ಮಾಡಿ. ಇವತ್ತು ಕ್ರಿಸ್ಮಸ್ ಹಬ್ಬ ನಿಮ್ಮ ಜೀವನದಲ್ಲಿ ಇವತ್ತು ಹೊಸ ಜೀವನ ತಂದು ಹೊಸ ಬದುಕು ದೇವರು ನಿಮ್ಗೆ ಕೊಟ್ಟು ಆಶೀರ್ವಾದ ಮಾಡಬೇಕೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಸಮಯದಲ್ಲಿ ಅದ್ಭುತವಾಗಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second, may God bless you and your family. Amen, amen. Thank you Jesus, praise the Lord.